ಸರ್ಕಾರಿ ಶಾಲೆಯ ಅಧ್ಯಕ್ಷಳಿಗೆ ನಿರಂತರ ಲೈಂಗಿಕ ಕಿರುಕುಳ. ಬೆಳಗಾವಿಯ ಯರಗಟ್ಟಿ ತಾಲೂಕಿನ ಸೋಂಪಟ್ಲ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ರೇಣುಕಾ ಸಂಜಯ್ ಮಾದರ ಅವರಿಗೆ ಸತತ 1.5 ವರ್ಷಗಳಿಂದ ಅದೇ ಗ್ರಾಮದವನಾದ ಮಹಂತೇಶ್ ಸೋಮಪ್ಪ ಕೂಡ್ಲವಾಡ ಎಂಬಾತನು ನಿರಂತರ ಲೈಂಗಿಕ ಕಿರುಕುಳ ಕೊಡ್ತಾ ಬಂದಿದ್ದಾನೆ ಎಂದು ಸಂತ್ರಸ್ತೆ ರೇಣುಕಾ ಮಾದರ ದೂರನ್ನು ನೀಡಿದ್ದಾಳೆ. ರೇಣುಕಾಳಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸೆಯನ್ನ ನೀಡುವುದರ ಜೊತೆಗೆ ದೈಹಿಕವಾಗಿ ಸಹಕರಿಸದಿದ್ದರೆ ನಿನ್ನ ಗಂಡ ಮಕ್ಕಳನ್ನ ಸಹ ಕೊಲ್ತೇನೆ ಎಂದು ಬೆದರಿಕೆ ನೀಡುತ್ತಿದ್ದಾನೆ. ಮಹಂತೇಶನ ಈ ಎಲ್ಲಾ ಕಿರುಕುಳಕ್ಕೆ ಹೆದರಿ ರೇಣುಕಾ ತನ್ನ ತವರು ಮನೆಗೆ ಹೋದರೂ ಅಲ್ಲಿಯೂ ಅವಳ ತಂದೆಗೆ ಕರೆ ಮಾಡಿ ಬಾಯಿಗೆ ಬಂದಂತೆ ಬೈದು ಬೆದರಿಕೆಯನ್ನ ಹಾಕಿರ್ತಾನೆ. ಹಾಗೂ ರೇಣುಕಾಳು ಎಲ್ಲಿ ಇದ್ರೂ ಅಲ್ಲಿಯೇ ಹೋಗಿ ದೈಹಿಕವಾಗಿ ಅವಳ ವಸ್ತ್ರಕ್ಕೆ ಕೈ ಹಾಕಿ ನಿನ್ನನ್ನು ಅನುಭವಿಸದೇ ಬಿಡುವುದಿಲ್ಲ ಎಂದು ಹೆದರಿಸಿ ಕಿರುಕುಳ ನೀಡಿರ್ತಾನೆ ಎಂದು ರೇಣುಕಾ ಮಾದರ ಮನನೊಂದು ದೂರನ್ನ ನೀಡಿದ್ದಾಳೆ. ಜಸ್ಟ್ ಕನ್ನಡ ಟಿವಿ, ಬೆಳಗಾವಿ. ಏನಮ್ಮ ನಿನ್ನ ಹೆಸರು? ರೇಣುಕಾ ಸಂಜಯ್ ಮಾದರಿ. ಯಾವರು ನಿಮ್ದು? ಯರಗಟ್ಟಿ ತಾಲೂಕು ರೀ, ಸೊಪ್ಪಾಳ್ರಿ. ಏನಾಗಬೇಕಾಗಿತ್ತು ನಿಮ್ಗೆ? ಏನು ನ್ಯಾಯ, ಏನು ಪ್ರಾಬ್ಲಮ್ ಆಗೈತಿ ನಿಮಗೆ? ನಾವು ರೀ ಕನ್ನಡ ಶಾಲೆ ಒಳಗೆ SDMC ಅಧ್ಯಕ್ಷರಾಗಿದ್ರಿ. ನಾವು ಅಲ್ಲಿ ಮಾಂತೇಶಿ ಸೋಮಪ್ಪ ಕೊಡ್ಲಿವಾಡ ಅಂತ ಇದ್ರಿ. ಅವ್ರು ಭಾಳ ಇದಾದಿಂದ ಭಾಳ ನನಗೆ ಒಂಥರ ಮಾತಾಡೋದು, ಒಂಥರ ನೋಡೋದು, ಒಂಥರ ಇದನ್ನು ಮಾಡ್ತಿದ್ರಿ. ಅವ್ರು ಮಾಡಾನ ನಾನು ಹಂಗೆ ಸುಮ್ಮ ಇದ್ರಿ. ಮನ್ಯಾಗ ಹೇಳಿರೆಲ್ಲ ಜಗಳ ಆಕೇತ ಅಂತ ಹೇರ್ಕಿಲ್ರಿ. ನಾನು ನನ್ನ 3 ಮಕ್ಳು ಅದಾವ್ರಿ, ಗಂಡ ಅದಾನ್ರಿ. ಹೇರ್ಕಿಲ್ರಿ. ನಾನು ಹಿಂಗೆ ಇವನು ಹಿಂಸೆ ತಡಿಲಾರ್ಕನ ನಾನು ಹಿಂಗೆ ತವ್ರ ಮನೆಗೆ ಹೋದನ್ರಿ. ನಾನು ಅಲ್ಲಿ ಬಿಡ್ಲಿಲ್ರಿ. ಅಲ್ಲಿ ಹಿಂಗೆ ಫೋನ್ ಹಚ್ಚಿ ಅದು ಹಿಂಗೆ ಹಚ್ತಿದ್ರಿ ಅವ್ರು. ನಾವು ಆದರೂ ಫೋನ್ ಅದು ಎತ್ತಿಲ್ರಿ. ನಾವು ಎತ್ತಿ ಮಾತಾಡಿಲ್ರಿ. ನಾನು ಮತ್ತು ತವ್ರ ಮನೆಯಿಂದ ಬನ್ರಿ. ನಾನು ಗಂಡ ಮನೆಗೆ ಬಂದಾಗ 1-2 ದಿನ ಆಗಿತ್ತು ರೀ. ನಮ್ಮ ಅಕ್ಕಗಳ ಮನೆಗೆ ಹೋಗಿದ್ದೀನಿ ರೀ. ನಾನು ಅಲ್ಲಿ ಮ್ಯಾಲ ಅಯ್ಯಪ್ಪ ಸ್ವಾಮಿ ಗುಡಿ ಐತ್ರಿ. ಅಲ್ಲಿ ಟಾಯ್ಲೆಟ್ಗೆ ಹೋಗಿದ್ರಿ. ನಾವು ಅಲ್ಲಿ ಇವ್ರ ಮಾಂತೇಶಿ ಅವ್ರು ಬಂದಾದ್ರನ್ರಿ. ಅಲ್ಲಿ ನಾವು ಹೋಗಿ ಟಾಯ್ಲೆಟ್ಗೆ ಕುಂದ್ರಗೊಡ್ದ ಅವ್ರು ಹಿಂದಿಂದ ನನ್ನ ಹಿಂಗೆ ಹಿಂಗೆ ಜಂಪರ್ ಇದನ್ನು ಮಾಡಿ ಒಂಥರ ಮುಟ್ಬಾರ್ದು ಜಾಗಕ್ಕೆಲ್ಲ ಮುಟ್ಟಿ ನನಗೆ ಭಾಳ ಹಿಂಸೆ ಮಾಡಿದ್ರಿ. ಹಿಂಸೆ ಮಾಡುವಾಗ ನಾನು ಕಿರಿಚ್ಕೊಂಡ್ರಿ. ನಾನು ಕಿರಿಚ್ಕೊಂಡಾನ. ಅಲ್ಲಿ 1-2 ಮನೆಗಳು ಅದಾವ್ರಿ. ಅವ್ರ ಅಕ್ಕಗಳು ಬರಾನ ಅವ್ರ ಓಡಿ ಹೋಗಿಬಿಟ್ರಿ. ಜೀಪನ ಬೈಕ್ ಒಟ್ಟು ಅಲ್ಲಿ ನಿಂತಿದ್ರಿ ಗಾಡಿಗಳ ಹೋದ್ರಿ. ಅವ್ರ ಮತ್ತು ಅಕ್ಕಗಳನ್ನು ನೋಡ್ಯಾರ್ರಿ. ಅವ್ರು ಬಂದದ್ದು ನೋಡ್ಯಾರ್ರಿ. ಅವ್ರು ಆತ್ರಿ. ಇದಕ್ಕೆ ನನಗೆ ಏನು ನ್ಯಾಯ ಕೊಡಿಸ್ಕೊಡ್ಬೇಕು ನೋಡ್ರಿ. ಇದಕ್ಕೆ ಅಷ್ಟು. ಯಾವ ಥರ ಕಾಡ್ತಿದ್ದವ? ಏನೇನು ಮಾಡ್ತಿದ್ದ ಅವ? ಹಿಂಗೆ ಎಲ್ಲಿ ಸಿಕ್ಕಲ್ಲಿ ಹಿಂಗೆ ಹೊಲಸ ಬೇಗಳ ಬೇಯ್ದು ಹಿಂಗೆ ನೀನು ಅನುಭವಿಸ್ದೆ ಬಿಡುವುದಿಲ್ಲ. ಹಿಂಗೆ ಹೊಲಸು ಮಾತಾಡೋದು, ಒಂಥರ ಇದನ್ನು ಮಾಡ್ತಿದ್ರಿ. ಕೈ ಮುಟ್ಟೆ ಮೈ ಮುಟ್ಟೆ ಹಿಂಗದು ಮಾಡ್ತಿದ್ರಿ ಅವರು. ಇದನ್ನ ನಿಮ್ಮ ಮನ್ಯಾಗ ಹೇಳಿದ್ರಿ? ನಮ್ಮ ಮನ್ಯಾಗ ಹೇಳ್ಬೇಕಂದ್ರೆ ಇದು ಜಗಳ ಆಕೇತಂತ ನಾ ಎಲ್ಲಿ ಹೇರ್ಕಿಲ್ರಿ, ಹೇಳಿಲ್ರಿ. ನಾನು ಹಿಂಗಾಗಿ ನಮ್ಮ ತವ್ರ ಮನೆಗೆ ಹೋಗಿದ್ದೀನ್ರಿ. ನಾನು ಈಗ ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡಿದ್ರಿ ಪೊಲೀಸ್ ಸ್ಟೇಷನ್ಗೆ? ಕಂಪ್ಲೇಂಟ್ ಮಾಡೇವ್ರಿ. ಮುರುಗೋಡಕ್ಕೆ ಮಾಡೇವ್ರಿ ಕಂಪ್ಲೇಂಟ್ ಮಾಡೇವ್ರಿ. ನಾವು ಈಗ ಏನಾಗ್ಬೇಕು ನಿಮ್ಗೆ? ನಮಗೆ ಒಟ್ಟು ನ್ಯಾಯ ದೊರಕಿಸ್ಕೊಡ್ಬೇಕ್ರಿ. ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ. ಇದಕ್ಕೆ ನನಗೆ ಭಾಳ ಇದನ್ನು ಮಾಡ್ಯಾರ್ರಿ ಅವರು. ಏನಾಗೈತಿ ನಿಮ್ಗೆ? ಭಾಳ ನಮಗೆ ಅಸಹ್ಯ ಆಗೈತ್ರಿ. ನಮಗೆ ಹಿಂಗೆ ಮಂದಿ ಮೋತಿ ತೋರಿಸ್ಲಂಗ ಮಾಡಿಬಿಟ್ಟಾರ್ರಿ ಅವರು. ಓಕೆ.